ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಾನಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಯಂಕವ್ವ ಕಾಂತಪ್ಪ ಸಾಳಂಕಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಕನೆಕ್ಟ್ ಇಂಡಿಯಾ ನೆಟ್ವರ್ಕ್ ಗ್ರೂಪ್ ವತಿಯಿಂದ ಸಂದರ್ಶನ ಮಾಡುವಂತ ಮೂಲ ಅಜೆಂಡಾ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ 2028ಕ್ಕೆ ಬರ್ತಿರತಕ್ಕಂತಹ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಈ ಚುನಾವಣೆಯ ವಿಷಯಗಳಾಗಿರಬಹುದು ಮತ್ತು ತಮ್ಮ ಗ್ರಾಮದ ಡೆವಲಪ್ಮೆಂಟ್ ವಿಷಯ ಆಗಿರಬಹುದು, ಅಭಿವೃದ್ಧಿಗಳ ಬಗ್ಗೆ ಇವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ತಮ್ಮ ಹೆಸರಮ್ಮ? ತಮ್ಮ ಹೆಸರು ಯಂಕಮ್ಮ. ತಮ್ಮ ಪೂರ್ತಿ ಹೆಸರು ಹೇಳಮ್ಮ? ಯಂಕಮ್ಮ ರೀ. ತಮ್ಮ ಗಂಡನ ಹೆಸರು? ಶ್ರೀಕಾಂತ್ ಸಾಳಂಕಿ. ಸರಿ ಮಾಮ, ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯ ಇದ್ದೀರಮ್ಮ? ಬಾನಾಪುರ ಗ್ರಾಮ ಪಂಚಾಯತಿ ಸದಸ್ಯರು. ಅಮ್ಮ, ನಮ್ ಜೊತೆ ತಾವು ಮಾತಾಡ್ತಾರೆ, ತಮ್ಮ ಮಗ ಮಾತಾಡ್ತಾರ. ಸರಿ, ಹಂಗಾರ ಅವ್ರಿಗೆ ಕೂಡಮ್ಮ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ತಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರು, ಬಾನಾಪುರ ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಸರ್. ಸರ್ ತಮ್ಮ ಕಿರು ಪರಿಚಯ ಗೊತ್ತಾಗಲಿಲ್ಲ ಸರ್. ತಮ್ಮ ಹೆಸರು? ಹನುಮಂತ ಕಾಂತಪ್ಪ ಸಾಳಂಕಿ. ಹನುಮಂತ ಕಾಂತಪ್ಪ ಸಾಳಂಕಿ. ಸರ್ ತಾವು ಏನ್ ಕೆಲಸ ಮಾಡ್ತಾರೆ ಸರ್? ನಾವು ಡ್ರಾಯಿಂಗ್ ಮಾಡ್ತೀವಿ ಸರ್. ತಾವು ಡ್ರಾಯಿಂಗ್ ಮಾಡ್ತಾರೆ. ಸರಿ ಸರ್. ಸರ್ ಇವಾಗ ತಮ್ಮ ತಾಯಿಯವರು ಬಾನಾಪುರ ಗ್ರಾಮ ಪಂಚಾಯತಿ ಸದಸ್ಯರು. ಸರ್ ಇವಾಗ ತಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಸದಸ್ಯರು ಆಗೋಕ್ಕಿಂತ ಮುಂಚೆ ಸರ್ ತಮ್ಮ ತಾಯಿಯವರಾಗಿರ್ಬೋದು ಅಥವಾ ತಮ್ಮ ತಂದೆಯವರಾಗಿರ್ಬೋದು, ಸರ್ ತಮ್ಮದಾಗಿರ್ಬೋದು, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಯಾವಾಗ ಹೇಗೆ ಶುರುವಾಗಿದೆ ಸರ್? ನಮ್ಮ ಮನೆಯಲ್ಲಿ ಅಲ್ಲೇ ಫಸ್ಟ್ ಗೆ ನಮ್ಮ ಅಜ್ಜರು ಅವರು ರಾಜಕೀಯ ಮಾಡಿದ್ರು, ನಮ್ಮ ಮಾವರು ಮಾಡಿದ್ರು, ನಮ್ಮ ಮಾವರಿಂದ ನಮ್ಮ ತಾಯಾರು ಮಾಡ್ತಾ ಇದ್ದಾರೆ. ಇವಾಗ ಅಂದ್ರೆ ನಿಮ್ಮ ಮನೆಯಲ್ಲಿ ತಮ್ಮ ರಾಜಕೀಯ ಮೊದಲಿಗೆ ತಮ್ಮ ಅಜ್ಜನವರಿಂದನೇ ರಾಜಕೀಯವಾಗಿ ತಾವು ಮುಂದೆ ಬರ್ತಾ ಇದ್ದಾರೆ. ಸರಿ ಸರ್. ಸರ್ ಇವಾಗ ರಾಜಕೀಯ ಮಾಡ್ತಾ ಇದ್ದೀವಿ ಸರ್. ರಾಜಕೀಯ ಬಿಟ್ಟು ಸರ್ ತಮ್ಮ ಉಪಜೀವನ ಹೇಗೆ ಸರ್? ಉಪಜೀವನ ವರ್ಕ್ ಸರ್. ಬೇಸಾಯ ಮಾಡೋದು, ರೈತಕ್ಕೆ ಕೆಲಸ ಮಾಡೋದು. ಸರಿ ಸರ್. ಸರ್ ಇವಾಗ ತಾವು ತಮ್ಮ ತಾಯಿಯವರು ಚುನಾವಣೆಯ ಸಂದರ್ಭದಲ್ಲಿ ಸರ್ ಕೆಲವೊಂದು ಜನರಿಗೆ ಮತ ಭೇಟಿ ಮಾಡುವಂತ ಸಂದರ್ಭದಲ್ಲಿ, ಅವಾಗ ಚುನಾವಣಾ ಸಂದರ್ಭದಲ್ಲಿ ಸರ್ ಆಗ ಜನರಿಗೆ ತಮ್ಮ ತಾಯಿಯವರಾಗಿರ್ಬೋದು, ತಾವಾಗಿರ್ಬೋದು, ತಮ್ಮ ತಂದೆಯವರಾಗಿರ್ಬೋದು, ಜನರಿಗೆ ತಾವು ಭರವಸೆ ಕೊಟ್ಟಿದ್ರಿ ಸರ್. ಸರ್ ಯಾವ ರೀತಿಯಾಗಿ ಭರವಸೆಗಳನ್ನು ಕೊಟ್ಟಿದ್ರಿ? ಆ ಭರವಸೆಗಳಲ್ಲಿ ತಾವು ಎಷ್ಟು ಪರ್ಸೆಂಟ್ ಭರವಸೆಗಳನ್ನ ಕಂಪ್ಲೀಟ್ ಮಾಡಿದ್ರಿ? ಭರವಸೆ ಕೊಟ್ಟಿದ್ವಿ ಸರ್. ಮನೆ ಮಾಡ್ಕೊಡ್ತೀವಿ, ಮನೆ ಎಲ್ಲರಿಗೆ ಮನೆ ಮಾಡ್ಕೊಡಿದ್ವಿ, ಈಗ ಹಾಕೊಡಿದ್ವಿ. ಇನ್ನ ಭರವಸೆ ಅಲ್ಲೇ ಈಗ ಒಂದು 50% ಮುಗಿದಿದೆ. 50% ಮುಗಿದಿದೆ, ಇನ್ನು 50% ಬಾಕಿ ಇದೆ. ಸರಿ ಸರ್. ಸರ್ ಇವಾಗ ತಮ್ಮ ಗ್ರಾಮದಲ್ಲಿ ಚಿತ್ತಾಪುರ ತಮ್ಮ ಗ್ರಾಮ, ಚಿತ್ತಾಪುರ ಈಗ ತಾವು ಒಬ್ರು ಇಲ್ಲಿ ಸದಸ್ಯರು, ತಮ್ಮ ತಾಯಿಯವರು ಸದಸ್ಯರು. ಸರಿ ಸರ್. ಇವಾಗ ಚಿತ್ತಾಪುರದಲ್ಲಿ ಸರ್ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ? ನಮ್ಮ ರಾಯರೆಡ್ಡಿ ಸರ್ ಮೊನ್ನೆ ಈ ಸ್ಕೀಮ್ನಾಗ ಇದನ್ನ ಹಾಕಿ ಸಿಸಿ ರೋಡ್ ಮಾಡ್ತಿದ್ದಾರೆ. 1 ಕೋಟಿ ರೂಪಾಯಿ ಸಿಸಿ ರೋಡ್ ಫುಲ್ ಎಲ್ಲ ಸಿಸಿ ರೋಡ್ ಆಗಿದೆ ನಮ್ಮೂರಲ್ಲಿ. ಮತ್ತೆ ಗುಡಿಗೇನೋ ಅಂತ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿದೆ. ಸರಿ ಸರ್. ತಮ್ಮ ಊರಲ್ಲಿ ಸರ್ ನೀರಿನ ವ್ಯವಸ್ಥೆ ಯಾವ ತರ ಇದೆ? ಕುಡಿಯುವ ನೀರಾಗಿರ್ಬಹುದು, ಬಳಸುವ ನೀರಾಗಿರ್ಬಹುದು, ಯಾವ ತರ ಇದೆ ಸರ್? ಇಲ್ಲ ಸರ್, ನಮ್ಮಲ್ಲಿ ನೀರಿಂದ ಏನು ಕೊರತೆ ಇಲ್ಲ ಸರ್. ನಮ್ಮ ಊರಲ್ಲಿ ನೀರಿಂದ ಏನು ಕೊರತೆ ಇಲ್ಲ. ಕುಡಿಯೋ ನೀರು, ಫಿಲ್ಟರ್ ನೀರು ಮಾಡಿಸ್ಕೊಡಿದ್ದಾರೆ, ಎಲ್ಲ ಮಾಡಿಸ್ಕೊಡಿದ್ದಾರೆ, ಚೆನ್ನಾಗಿದೆ ಸರ್. ತಮ್ಮ ಪಂಚಾಯತಿನಿಂದ ಚೆನ್ನಾಗಿದೆ ಸರ್. ಸರಿ ಸರ್. ಸರ್ ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ಸರ್ ಈ ಪಂಚ ಗ್ಯಾರಂಟಿಯಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಎಲ್ಲಾ ಅನುಕೂಲ ಆಗ್ತಾ ಇದೆ ಸರ್. ಗ್ಯಾರಂಟಿ ಕೊಟ್ಟಿದ್ದಕ್ಕೆ, ಭರವಸೆ ಕೊಟ್ಟಿದ್ದಕ್ಕೆ ಅನುಕೂಲ ಆಗ್ತಾ ಇದೆ. ಯಾವ ಬಡವರಿಗೆ ಒಂದು ಅನುಕೂಲ ಆಗ್ತಾ ಇದೆ ಅಷ್ಟೇ. ಈಗ ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದ್ದಾರೆ, ಎಲ್ಲ ಅನುಕೂಲ ಆಗ್ತಾ ಇದೆ ಸರ್. ಶಕ್ತಿ ಯೋಜನೆ ಕೊಡ್ತಾ ಇದ್ದಾರೆ, ಜೀವ ನಿಧಿ ಅಂತ ಕೊಡ್ತಾ ಇದ್ದಾರೆ, ಗೃಹ ಜ್ಯೋತಿ ಅಂತ ಕೊಡ್ತಾ ಇದ್ದಾರೆ. ಸರ್ ಇದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ? ಅನುಕೂಲ ಆಗ್ತಾ ಇದೆ ಸರ್. ಈ ಗೃಹಲಕ್ಷ್ಮಿದು ಏನೇನ ತಗೊಂಡು ರೊಕ್ಕ ಇಟ್ಕೊಂಡು ಏನೇನ ಮಾಡ್ತಾ ಇದಾರೆ, ಅನುಕೂಲ ಬಹಳ ಅನುಕೂಲ ಆಗಿದೆ. ಈಗ ಎಲ್ಲ ಬಸ್ಸಿಗೆ ಹೋಗಕ್ಕೆ ರೊಕ್ಕ ಇರಲ್ಲ, ಅದು ಅನುಕೂಲ ಆಗಿದೆ. ಚೆನ್ನಾಗಿದೆ ಸರ್. ಸರಿ ಸರ್. ಈಗ ತಮ್ಮ ಚಿತ್ತಾಪುರಕ್ಕೆ ಸರ್ ತಾವು ತಮ್ಮ ಬಸವರಾಜ ರಾಯರೆಡ್ಡಿ ತಮ್ಮ ಶಾಸಕರು, ಸ್ಥಳೀಯ ಶಾಸಕರು ಸರ್, ಅವರಿಂದ ತಾವು ತಮ್ಮ ಚಿತ್ತಾಪುರ ಗ್ರಾಮಕ್ಕೆ ಸರ್ ಅನುದಾನ ತರುವಲ್ಲಿ ಯಾವ ರೀತಿಯಾಗಿ ತಾವು ಅನುದಾನ ತಂದು ಕೆಲಸಗಳನ್ನ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ನಮ್ಮೂರಲ್ಲಿ ನಮ್ಮ ರಾಯರೆಡ್ಡಿ ಸರ್ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಏನೋ ಎಲ್ಲಾ ನಾವು ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಫಸ್ಟ್ ಈಗ ಬ್ರಿಡ್ಜ್ ಇದ್ದಲ್ಲ, ಫಸ್ಟ್ ಈಗ ಹಳ್ಳದಾಗ ಬರ್ಬೇಕಾಯ್ತು, ನೀರ್ ಬಂತ ಅಲ್ಲೇ ನಿಲ್ಬೇಕಾಯ್ತು. ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಏನೋ ಸವಲತ್ತು ಎಲ್ಲ ಚೆನ್ನಾಗಿದೆ.
ಎಲ್ಲ ತರ ಎಲ್ಲ ಚೆನ್ನಾಗಿದೆ. ಅನುದಾನ ಸಹ ಹಾ, ಚೆನ್ನಾಗಿದೆ. ಕೊಟ್ಟಿದ್ದಾರೆ. ಸರಿ ಸರ್, ಈಗ ಕೊನೆಯದಾಗಿ ಸರ್ ಮತ್ತೆ ಈಗ ತಮ್ಮದ ಗ್ರಾಮ ಪಂಚಾಯತಿ ಚುನಾವಣೆ ಬಂತು, ಮತ್ತೆ 2028ಕ್ಕೆ ವಿಧಾನಸಭಾ ಚುನಾವಣೆ ಕೂಡ ಬಂತು. ಓಕೆ ಸರ್, ಈಗ ತಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರುವಂತಹ ಜನ ಮತ್ತು ಮುಂಬರುವಂತಹ 2028ಕ್ಕೆ ಬರುವಂತಹ ವಿಧಾನಸಭಾ ಕ್ಷೇತ್ರ ಚುನಾವಣೆ, ಸರ್ ಈ ಚುನಾವಣೆ ಬಗ್ಗೆ ಆಗಿರ್ಬೋದು, ತಮ್ಮನ್ನ ಆಯ್ಕೆ ಮಾಡಿಕೊಟ್ಟಿರುವಂತಹ ಜನರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಮ್ಮೂರಲ್ಲಿ ಜನಕ್ಕೆ ನಾನು ಏನಾಗಲಿ ನಮ್ಮನ್ನ ಒಂದು ಸ್ಥಾನಕ್ಕೆ ತಂದಾರೆ ಅಂದ್ರೆ ಅವರಿಗೆ ಚೆನ್ನಾಗಿದ್ದಾರೆ ಅಂತ ನಮ್ಮನ್ನ ಒಂದು ಲೆಕ್ಕಕ್ಕೆ ಮಾಡಿದ್ರೆ ನಮ್ಮ ರಾಯರಳ್ಳಿ ಸಾಹೇಬ್ರಿಗೆ ನಾವು ಫುಲ್ ಹೆಲ್ಪ್ ಮಾಡ್ತಾ ಇದೀವಿ. ಮುಂದಾರು ಹೆಲ್ಪ್ ರಾಯರಳ್ಳಿ ಸಾರಿಗೆ ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡೋದು, ಅದನ್ನ ಬಿಟ್ರೆ ಯಾವ್ದು ಮಾಡಂಗ. ಓಕೆ ಸರ್, ತಾವು ತಮ್ಮ ಕಾಂಗ್ರೆಸ್ ಪಕ್ಷದಿಂದ ತಾವು ಕಾಂಗ್ರೆಸ್ ಪಕ್ಷ ಮುಂಬರುವಂತ ಚುನಾವಣೆ ತಾವು ಕಾಂಗ್ರೆಸ್ ಕಾಂಗ್ರೆಸ್ ಮಾಡ್ತೀರಿ ಅಂತ. ಸರಿ ಸರ್, ಇಲ್ಲಿವರೆಗೂ ತಾವು ನಮ್ಮ ಜೊತೆ ಮಾತನಾಡೋದಕ್ಕೆ ತಮಗೆ ಧನ್ಯವಾದ.